ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ನ ತೋರಿಸೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದರ ಅನ್ಬಾಕ್ಸಿಂಗ್ ಲೈವಲ್ಲೇ ಮಾಡ್ತಾ ಇದ್ದೀನಿ. ಯಾವ ಪ್ರಾಡಕ್ಟು ಹಾಗೆ ಇದರಿಂದ ಏನು ಯೂಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗಿದ್ರೆ ಲೇಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ? ಬನ್ನಿ. ಇದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಹಾಗಿದ್ರೆ ಇವಾಗ ಇದರ ಅನ್ಬಾಕ್ಸಿಂಗ್ ಮಾಡೋಣ. ಎಸ್ ಗೈಸ್, ಈ ಒಂದು ಪ್ರಾಡಕ್ಟ್ನ ತರಿಸಿದ್ದು ನಾನು ಯಾವ ವೆಬ್ಸೈಟಲ್ಲಿ, ಹಾಗೆ ಇದರಲ್ಲಿ ಏನಿದೆ ಅನ್ನೋದನ್ನ ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡೋಣ. ಬನ್ನಿ. ಎಸ್, ಈ ಒಂದು ಬಾಕ್ಸ್ನ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಪ್ಯಾಕಿಂಗ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿ ನನಗೆ 1 ವೀಕ್ ಆದಮೇಲೆ ಈ ಒಂದು ಪ್ರಾಡಕ್ಟ್ ಸಿಕ್ಕಿದೆ. ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರುವಂತಹ ಪ್ರಾಡಕ್ಟ್ ಆಗಿದೆ ಇದು. ಏಕೆಂದರೆ ಇದು ಲೇಡೀಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಯಾವುದೇ ಥರದ ಒಂದು ಐಟಮ್ಗಳು ಹಾಳಾಗಬಾರ್ದು ಅಂಥೇಳಿ ತರಿಸ್ತಾರೆ. ಸೊ ಇವಾಗ ನಾನು ಇದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಪ್ಯಾಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಪ್ಯಾಕಿಂಗ್ ಏನಾದರೂ ಹಾಳಾದರೆ ಐಟಮ್ಗಳು ಹಾಳಾಗ್ಬಿಡುತ್ತೆ. ಎಸ್, ಎಸ್, ಖಾಲಿ, ಏನೂ ಇಲ್ಲ ಇದರಲ್ಲಿ. ಓಕೆ ನೋಡಿ, ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿರೋದು ಮೀಶೋದಲ್ಲಿ. ಏನಪ್ಪ ಇದು ಬಾಕ್ಸ್ ತರಿಸಿದ್ದಾರೆ ಅಂತ ಅಂದ್ಕೊಂಡಿದ್ರಾ? ಖಂಡಿತವಾಗ್ಲೂ ಅಲ್ಲ. ಈ ಒಂದು ಬಾಕ್ಸ್ನ ಅಂದರೆ ನಾನು ತರಿಸಿರೋದು ಏನಕ್ಕೆ ಅಂತಂದರೆ, ಮನೆಯಲ್ಲಿ ಏನಾಗುತ್ತೆ, ಫ್ರಿಜ್ಜಲ್ಲಿ ನಾವು ಆರ್ಗನೈಸ್ ಮಾಡಬೇಕಾಗತ್ತೆ ಸುಮಾರಷ್ಟು ಐಟಮ್ಗಳು. ಅದು ಈರುಳ್ಳಿ ಆಗಿರ್ಬೋದು, ಕಟ್ ಮಾಡಿದಂತಹ ಈರುಳ್ಳಿ ಪೀಸ್ಗಳಾಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಯಾವುದೇ ಥರದ ಸೊಪ್ಪುಗಳಾಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಹಸಿಮೆಣಸು ಆಗಿರ್ಬೋದು, ಹಾಗೆ ವೆಜಿಟೇಬಲ್ಸ್ ಆಗಿರ್ಬೋದು. ಇದನ್ನೆಲ್ಲ ನೀಟಾಗಿ ನಾವು ಈ ಒಂದು ಬಾಕ್ಸಲ್ಲಿ ಸಪ್ರೇಟಾಗಿ ಹಾಕಿಟ್ಬಿಟ್ರೆ 1 ವಾರ ಆದರೂ ಇದು ಕೆಟ್ಟು ಹೋಗೋದಿಲ್ಲ. ಅದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ಈ ಥರದ ಬಾಕ್ಸ್ ನೆಸೆಸಿಟಿ ಇತ್ತು. ಸೊ ಹಾಗಾಗಿ ನಾನು ತರಿಸಿದೆ. ಹಾಗೆ ಇದ್ರದ್ದೊಂದು ವಿಡಿಯೋ ಮಾಡೋಣ ಅಂತ ಕೂಡ ನಾನು ಇದ್ರದ್ದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ. ಸೊ ಯಾಕೆ ಅಂತಂದರೆ ಇದು ಲೇಡೀಸ್ಗಾಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಎಲ್ರಿಗೂ ಇಂಪಾರ್ಟೆಂಟೇ. ಯಾಕೆ ಅಂತಂದರೆ ಎಲ್ಲರೂ ತರಕಾರಿ ತಿಂತಾರೆ, ಎಲ್ಲರೂ ಕೂಡ ಫ್ರೂಟ್ಸ್ ತಿಂತಾರೆ. ಸೊ ಆದರೆ ಏನಪ್ಪ ಅಂತಂದರೆ ಲೇಡೀಸ್ಗೆ ಏನಾಗುತ್ತೆ ಅಂದರೆ ನೀಟಾಗಿ ಆರ್ಗನೈಸ್ ಮಾಡಬೇಕು ಅನ್ನೋದು ಒಂದು ಇರುತ್ತೆ. ಅಂದರೆ ಫ್ರಿಜ್ಜು ನೀಟಾಗಿ ಕಾಣಿಸ್ಬೇಕು. ಆಮೇಲೆ ಏನು ಅಂತಂದರೆ ನೀಟಾಗಿ ಎಲ್ಲದನ್ನು ವೆಜಿಟೇಬಲ್ಸ್ ಹಾಕಿಟ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಒಂದು ಮೈಂಡ್ಸೆಟ್ ಇರುತ್ತೆ. ಸೊ ಹಾಗಾಗಿ ಈ ಬಾಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಪ್ರಾಡಕ್ಟು. ಇದರಲ್ಲಿ ಎಷ್ಟು ಪೀಸ್ ಅಂದರೆ 1 2 3 4 5 6 ಪೀಸ್ ಬಂದಿದೆ. ಹಾಗೆ ಇದು ಕೂಡ 6 ಪೀಸ್ ಇದೆ. 2 4 6 ಇದೆ. ಸೊ ಕ್ಯಾಪ್ ನೋಡೋಣ, ಕ್ಯಾಪ್ ಎಷ್ಟು ಕೊಟ್ಟಿದ್ದಾರೆ ಅಂತ. 1 2 3 4 5 6. ಸೊ ಎಲ್ಲ ಸೆಟ್ಟು ಅಂದರೆ ಸೆಟ್ ಆಫ್ 6 ಇದೆ. ಅದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ ಕೂಡ ಡ್ಯಾಮೇಜ್ ಆಗಿಲ್ಲ. ಸೊ ಇದನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ನಾವೇನು ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಸೊಪ್ಪಾಗಿರ್ಬೋದು ಅದನ್ನು ವಾಶ್ ಮಾಡಿದ ನಂತರ ನೀರಿರುತ್ತೆ. ಸೊ ಈ ಥರದ ಒಂದು ಬಾಕ್ಸಲ್ಲಿ ನಾವು ಅದನ್ನು ನೀರನ್ನೆಲ್ಲ ನೀಟಾಗಿ ಸೋಸ್ಬಿಟ್ಟು ಇದನ್ನು ಈ ಥರ ಕೆಳಗಡೆ ಇಟ್ಟು ಆ ನಂತರ ನಾವು ಇದ್ರ ಮೇಲೆ ವೆಜಿಟೇಬಲ್ಸ್ ಆಗಲಿ, ಸೊಪ್ಪಾಗಲಿ, ಅಥವಾ ಈರುಳ್ಳಿ, ಟೊಮೊಟೊ, ಹಸಿಮೆಣಸು ಏನೇ ಆಗಿರ್ಬೋದು ಇಟ್ಟರೆ ಆ ವಾಟರ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ಇಲ್ಲಿ ಕೆಳಗಡೆ ಹೋಗುತ್ತೆ. ಸೊ ಮೇಲಿರೋದಿಲ್ಲ, ಕೆಳಗಡೆ ಹೋಗುತ್ತೆ. ಅದು ಫಿಲ್ಟ್ರ್ ಮಾಡ್ಕೊಂಡು ಕೆಳಗಡೆ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಇದ್ರ ಮೇಲೆ ಹಸಿಮೆಣಸು ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು ನೀಟಾಗಿ ಹಾಕಿಟ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಾಡಕ್ಟ್ನ ನಾನು ಬೈ ಮಾಡಿರೋದು. ಸೊ ಈ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಈಗಾಗಲೇ ತೋರಿಸಿದ್ದೀನಿ. ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಪ್ರಾಡಕ್ಟ್ ಆಗಿದೆ. ಹಾಗೆ ಪ್ಲಾಸ್ಟಿಕ್ ತುಂಬ ಥಿಕ್ನೆಸ್ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ. ಒಳಗಡೆ ಏನು ಐಟಮ್ ಇಟ್ರೂ ಕೂಡ ಅದು ಇಲ್ಲಿ ಶೋ ಮಾಡುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಇದು ಪ್ಯಾಕ್ ಆಫ್ 6 ಬರುತ್ತೆ. ಅಂದರೆ ನೀವು ಒಂದ್ಸಲ ಬೈ ಮಾಡೋದ್ರಿಂದ ಪ್ಯಾಕ್ ಆಫ್ 6 ಬರುತ್ತೆ. ನಾನು ಕೆಲವೊಂದು ವೆಬ್ಸೈಟಲ್ಲಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡೋಣ ಅಂತ ಸರ್ಚ್ ಮಾಡಿದಾಗ ಅದರ ಪ್ರೈಸ್ ಬಂದ್ಬಿಟ್ಟು 400 450 ಆ ಥರ ಇತ್ತು. ಅಂದರೆ ಪ್ಯಾಕ್ ಆಫ್ 5ಗೆ ಮತ್ತು 6ಗೆ ಅರೌಂಡ್ ಏನು ಅಂತಂದರೆ 400 350 ಈ ಥರ ಏನೋ ಇತ್ತು. ಸೊ ನಾನು ಮೀಶೋದಲ್ಲಿ ನೋಡಿದಾಗ ಈ ಒಂದು ಪ್ರಾಡಕ್ಟ್ನ ಪ್ರೈಸ್ ಕಂಪ್ಲೀಟ್ಲಿ ತುಂಬ ಅಂದರೆ ತುಂಬ ವರ್ತ್ ರೇಟಲ್ಲಿ ಇರೋವಂತಹ ಒಂದು
ಪ್ರೈಸಲ್ಲಿತ್ತು. ಸೊ ಅದನ್ನು ನೋಡಿದಾಗ ನಾನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡೆ, ಯಾಕಂದರೆ ಇದರ ನೆಸೆಸಿಟಿ ಸಿಕ್ಕಾಪಟ್ಟೆ ಇತ್ತು. ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ನಾನು ಬೈ ಮಾಡಿದೆ, ಅದು ಮೀಶೋದಲ್ಲಿ. ಸೊ ಈ ಪ್ಯಾಕ್ ಆಫ್ 6 ಅಂತ ಹೇಳಿದೆ ಅಲ್ವಾ, ಅದು ನಾನು ತೊಗೊಂಡಿದ್ದು ಜಸ್ಟ್ 260 ರುಪೀಸ್ಗೆ ನಾವು ಈ ಒಂದು ಪ್ರಾಡಕ್ಟ್ನ ತೊಗೊಂಡೆ ನಾನು. ಸೊ ಪ್ರಾಡಕ್ಟ್ ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ತರಕಾರಿ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಹಾಗೆಯೇ ಫ್ರೂಟ್ಸ್ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ, ಅಂದರೆ ಹೇಳೋದಾದರೆ ತರಕಾರಿಗೆ ಸಂಬಂಧಪಟ್ಟಂತಹ ಎಲ್ಲ ಐಟಮ್ಗಳನ್ನು ಇದರಲ್ಲಿ ಇಡ್ಬೋದು. ಫ್ರೂಟ್ಸಿಗೆ ಸಂಬಂಧಪಟ್ಟಂತಹ ಎಲ್ಲ ಫ್ರೂಟ್ಸ್ಗಳನ್ನು ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಡೋದ್ರಿಂದ ನಿಮಗೆ ಇದು 1 ವೀಕ್ ಆದ್ರೂ ಹಾಳಾಗೋದಿಲ್ಲ. ಸೊ ಈ ಥರ ಇದ್ದಾಗ ಈ ಥರದ ಒಂದು ಬಾಕ್ಸ್ನ ನಾವು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಬೇಕಂತ ಅಂದರೆ ಸಿಕ್ಕಾಪಟ್ಟೆ ನಿಮಗೆ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ. ಈ ಒಂದು ಪ್ರಾಡಕ್ಟ್ ನನ್ನ ಪ್ರೈಸ್ ಕೂಡ ಹೇಳಿದೆ, 260 ರುಪೀಸ್ಗೆ ಈ ಒಂದು ಪ್ರಾಡಕ್ಟ್ ಪ್ಯಾಕ್ ಆಫ್ 6 ಸಿಗ್ತಾ ಇದೆ. ಇದು ಒಂದು ಬೆಸ್ಟ್ ರೇಟಲ್ಲಿ ಸಿಗೋವಂತಹ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಬಾಕ್ಸಿನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ 6 ಪೀಸ್ ಬರುತ್ತೆ ನಿಮಗೆ. ಎಲ್ಲದನ್ನು ಕೂಡ ನೀವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ನನಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತ ಹೇಳ್ತೀನಿ. ನಿಮಗೂ ಕೂಡ ಯೂಸ್ ಆಗತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಅಂದರೆ ನೀವು ಮೀಶೋದಲ್ಲಿ ಸರ್ಚ್ ಮಾಡಿ ನೀವು ತೊಗೊಳ್ಳಿ. ಪ್ರಾಡಕ್ಟ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬೇಕಾದರೆ ನೀವು ಬೈ ಮಾಡ್ಬೋದು. ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದುವರೆಗೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ, ಹಾಗೆ ನಾನು ಮಾಡುವಂತಹ ವಿಡಿಯೋದ ಮೇಲೆ, ಹಾಗೆ ನನ್ನ ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಮೇಲೆ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ. ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.